ಕೆಎಎಸ್ ಮರು ಪರೀಕ್ಷೆಗೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸೊಪ್ಪು ಹಾಕ್ತಾ ಇಲ್ಲ ರಾಜ್ಯ ಸರ್ಕಾರ. ಪ್ರಭಾವಿಗಳ ಮಕ್ಕಳನ್ನ ಸೇಫ್ ಮಾಡೋದಕ್ಕೆ ಹಾಗಾದ್ರೆ ಸರ್ಕಾರ ಮುಂದಾಯ್ತಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ ಸರ್ಕಾರದ ನಡೆಯಿಂದ. ಅಧಿಕಾರಿಗಳು ಹಾಗೆ ಕೆಪಿಎಸ್ಸಿ ಸದಸ್ಯರ ಮಕ್ಕಳ ರಕ್ಷಣೆಗೆ ಸರ್ಕಾರ ಯತ್ನ ಮಾಡ್ತಾ ಇದೆಯಾ? ಬಲಾಢ್ಯರನ್ನ ರಕ್ಷಿಸೋದಕ್ಕೆ 76,000 ವಿದ್ಯಾರ್ಥಿಗಳ ಭವಿಷ್ಯವನ್ನ ಸರ್ಕಾರ ಹಾಳು ಮಾಡ್ತಾ ಇದೆಯಾ? ಸರ್ಕಾರ ವಿರುದ್ಧ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಕಾಂತರಾಜು ಆರೋಪ ಮಾಡ್ತಾ ಇದ್ದಾರೆ. ಜಂಟಿ ಕಾರ್ಯದರ್ಶಿ ರಾಮಯ್ಯನ ಮಗ ಕೆಎಎಸ್ ಪ್ರಿಲಿಮ್ಸ್ ನಲ್ಲಿ ಪಾಸ್ ಆಗಿದ್ದಾರೆ. ಕಳೆದ ಬಾರಿ ಅಧಿಕಾರಿ ರಾಮಯ್ಯ ಮಗಳು ಸಹ ಕೆಎಎಸ್ ಪಾಸ್ ಮಾಡಿದ್ದಾರೆ. ಕೆಲ ಕೆಪಿಎಸ್ಸಿ ಸದಸ್ಯರ ಮಕ್ಕಳು ಕೂಡ ಪರೀಕ್ಷೆ ಬರೆದಿದ್ದಾರೆ. ಹಣ ಪಡೆದು ವಿದ್ಯಾರ್ಥಿಗಳನ್ನ ಪಾಸ್ ಮಾಡಲಿಕ್ಕೆ ಕೆಲವರು ಸಾಥ್ ನೀಡ್ತಾ ಇದ್ದಾರೆ. ಕೆಎಎಸ್ ಮರು ಪರೀಕ್ಷೆಯಲ್ಲಿ ಮತ್ತೆ 79 ಕನ್ನಡ ಪ್ರಶ್ನೆಗಳಲ್ಲಿ ಲೋಪ ಕಂಡು ಬಂದಿದೆ. ರೂಲ್ಸ್ ಪ್ರಕಾರ 5 ಅಂಕಕ್ಕಿಂತ ಹೆಚ್ಚು ತಪ್ಪಾಗಿದ್ರೆ ಮರು ಪರೀಕ್ಷೆಯನ್ನ ಮಾಡಬೇಕಾಗತ್ತೆ. ಆದ್ರೆ ಸರ್ಕಾರ ಸಹ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಕಾಂತರಾಜು ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಕೆಎಎಸ್ ಮರುಪರೀಕ್ಷೆಗೆ ಒತ್ತಾಯಿಸಿ ಕಳೆದ 2 ದಿನಗಳಿಂದ ಏನು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಅಹೋರಾತ್ರಿ ಪ್ರತಿಭಟನೆಯನ್ನು ಧರಣಿಯನ್ನು ನಡೆಸಿದ್ರು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಈಗ ಏನು ಮರುಪರೀಕ್ಷೆಗೆ ಮುಂದಾಗ್ತಾ ಇಲ್ಲ. ಇನ್ನೊಂದು ಕಡೆ ಅಭ್ಯರ್ಥಿಗಳು ಮರುಪರೀಕ್ಷೆ ಮಾಡಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಇಟ್ಕೊಂಡು ಅಮರಣಾಂತ ಉಪವಾಸಕ್ಕೂ ಕೂಡ ಅವರು ಮುಂದಾಗ್ತಾ ಇದ್ದಾರೆ. ಇದ್ರ ಜೊತೆಗೆ ಮಾತನಾಡೋದಕ್ಕೆ ವಿದ್ಯಾರ್ಥಿ ಸಂಘಟನೆಯ ಮುಖಂಡರಾಗಿರುವಂಥ ಕಾಂತಕುಮಾರ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗ 2ನೇ ಬಾರಿ ಏನು ಮರುಪರೀಕ್ಷೆಗೆ ನೀವು ಒತ್ತಾಯ ಮಾಡ್ತಾ ಇದ್ದೀರಾ, ಏನು ಎರರಾಗಿದೆ, ಯಾರೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ, ಹೌದು ಇದು ಮಿಸ್ಟೇಕ್ ಆಗಿದೆ ಅನ್ನುವಂಥದ್ದು? CM ಅವರು ಇದ್ದಿದ್ದ ನಂಬಿಕೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕಳ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಇವರು KPSC ಅವರು ಏನು ಸುಳ್ಳು ಮಾಹಿತಿ ಕೊಡ್ತಾರೆ ಅದನ್ನು ಸದನದಲ್ಲಿ ಹೇಳೋದು, ಸೆಷನಲ್ಲಿ ಹೇಳೋದು ತುಂಬ ಇದು ಒಂಥರ ಘೋರ ಅನ್ಯಾಯ ವಿದ್ಯಾರ್ಥಿಗಳಿಗೆ. ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದರೆ ಯೋಚನೆ ಮಾಡಬೇಕಾಗುತ್ತೆ ಸರ್ಕಾರ ಏನು ಮಾಡ್ತಾ ಇದೆ. ಸಿದ್ದರಾಮಯ್ಯವ್ರಿಗೆ ಯಾಕೆ ಇಷ್ಟು ತಲೆಗೆ ತುಂಬ್ತಾ ಇದ್ದಾರೆ ನೆಗೆಟಿವು ಮತ್ತು ಸುಳ್ಳು ಮಾಹಿತಿಗಳು. ಇಲ್ಲಿ ನೋಡಿ ಸರ್, KPSC ಅವರು ನಾವು KS ಎಕ್ಸಾಮ್ಸು ಸೆಕೆಂಡ್ ಟೈಮ್ ಮರುಪರೀಕ್ಷೆ ಮಾಡಿದಾಗ ಸುಮಾರು 79 ಮಿಸ್ಟೇಕ್ಸ್ ಮಾಡಿದ್ದಾರೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ಗೆ. ನಾವು ಅದ್ರ ಕುರಿತು ತುಂಬ ಹೋರಾಟ ಮಾಡಿದ್ದೀವಿ. ಇವತ್ತು ಸೆಷನ್ ಒಳಗಡೆ ಕ್ಯಾಟಿಗೆ ಹೋಗಿದ್ದಾರೆ. ಕ್ಯಾಟಿಗೆ ಅದು ಯಾರು 1:15 ಪಾಸ್ ಆಗಿದಾರಲ್ಲ ಅವು ವಿದ್ಯಾರ್ಥಿಗಳು ಕ್ಯಾಟಿಗೆ ಹೋಗಿದ್ದಾರೆ ಅಂತ ಸುಳ್ಳು ಮಾಹಿತಿ ಹೇಳ್ತಿದ್ದಾರಲ್ಲ. ಕನ್ನಡದಲ್ಲಿ ಅನ್ಯಾಯ ಆಗಿದೆಯಲ್ಲ, ನಾವು ಹೋಗಿರೋದು ಕೋರ್ಟಿಗೆ, ಕ್ಯಾಟಿಗೆ ಹೋಗಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಕೋರ್ಟಿಗೆ ಹೋಗಿದ್ದು ಕನ್ನಡ ವಿದ್ಯಾರ್ಥಿಗಳು. ಈ ಕ್ಯಾಟು ಮತ್ತು KPSC ಸರ್ಕಾರ ಏನಿದೆಯಲ್ಲ ಸರ್, 3 ಒಂದೇ ಮುಖನೇ. ಯಾಕೆ ಅಂತಂದರೆ ಕ್ಯಾಟ್ ಅವರು ಮೊನ್ನೆ 10ನೇ ತಾರೀಕು ಹೇಳ್ತಾರೆ, ಒಂದೊಂದು ದಿನ ಪೋಸ್ಟ್ಪೋನ್ ಮಾಡ್ಕೊತ ಹೋಗ್ತಾರೆ ಡೇಟ್ ಎಕ್ಸ್ಟೆಂಡು. ಅಂದರೆ ಇವತ್ತು CM ಮಾತಾಡಬೇಕಾಯಿತು, ಮಾತಾಡೋದಕ್ಕೋಸ್ಕರ ಸರ್ಕಾರದಲ್ಲಿರೋ LK ಎಥಿಕ್ಸ್ ಸರ್ ಏನಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಮುಖ್ಯಮಂತ್ರಿಗಳಿಗೆ, ಅವರು ಕ್ಯಾಟ್ಗೆ ಇಬ್ಬರು ಮಧ್ಯೆ ಸಂಬಂಧ ಇದೆ. ಇವ್ರು ಏನು ಹೇಳ್ತಾರೆ ಅದನ್ನು ಅವ್ರು ಕೇಳ್ತಾರೆ. ಮತ್ತು KPSC ಅವನೇನು ಜ್ಞಾನೇಂದ್ರ ಕುಮಾರ್ ಮಾಡಿರೋ ತಪ್ಪಿಗೆ ಇಲ್ಲಿ ಅತೀಕ್ ಅವರು ಮುಖ್ಯ ಕಾರ್ಯದರ್ಶಿ ಏನು ಮುಖ್ಯಮಂತ್ರಿಗಳಿದ್ದಾರೆ ಅವರು CMಗೆ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಗಂಭೀರವಾಗಿ ತಗೊಂಡು ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು, ಮತ್ತೊಮ್ಮೆ KS ಮರೋದು ಸೂಚನೆ ಆಗಲೇಬೇಕು ಅಂತ ಈ ವಿಡಿಯೋ ಮುಖಾಂತರ ಹೇಳ್ಕೊಂತೀನಿ ಸರ್. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.